ಬೆಳೆ ಬೆಳೆಯಕ್ಕೆ ಭೂಮಿ ತಗೊಳ್ಳೋರು ಇವಾಗ ಬೇಲಿ ಹಾಕಕ್ಕೆ ಭೂಮಿ ತಗೋತಾರೆ. ನಾವು ಚಂಡಾಲ್ರ ನಾವು ವೇಸ್ಟ್ ನಮ್ಮ ಮಕ್ಳು ಭೂಮಿನ ಹಾಳು ಮಾಡಕ್ಕೆ ಹುಟ್ಟಿರೋದು ಮನುಷ್ಯನೇ. ಬದುಕಕ್ಕಂತ ಏನಾರ ಬೇಕಲ್ಲ. ನಾನು ಹೇಳಿದೆ ನೋಡಪ್ಪ, ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಆಚೆ ಬಂದ ತಕ್ಷಣ ಎದುರುಗಡೆ ಮನೆ ಒಂದು BMW ಕಾಣಿಸುತ್ತೆ, ನಂದು ಚಿಕ್ಕದು ಶೀಟ್ ಮನೆ. ಸಿಂಪ್ಲಿಸಿಟಿ ಸೆಟ್ ಆಗ್ಬಿಟ್ರೆ ಎಲ್ಲದಕ್ಕೂ ಹೆಂಗ್ ಬೇಕಾದ್ರೂ ರೆಡಿ, ಮನೆಯವ್ರಲ್ಲ ಒಪ್ಕೊಂಡ್ರೆ ಚಿರಂಜೀವಿ ಅವ್ರು ಹಿಂಗೆ ನಾವು ಹಂಗೆ ಬಸವೇಶ್ ನಗರದಲ್ಲಿ ಹೋಗ್ತಾ ಇದ್ವಿ, ನಾನು ಅವ್ರ ಕಾರಲ್ಲಿ. ಸಡನ್ ಆಗಿ ನಿಮ್ಮ ಮನೆಗೆ ಹೋಗೋಣ ನಡಿ ಅಂದ್ರು. ನನಗೆ ಆ ಚಿಕ್ಕ ಮನೆ ಕರ್ಕೊಂಡು ಹೋಗೋಕೆ ಒಂಥರ ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ ಸರ್. ಈಗ ನೀವು ನೋಡಿದ ಆಗಿನ ಗಾಂಧಿನಗರ ಈಗ ನೋಡ್ತಾ ಇರುವ ಗಾಂಧಿನಗರ ವ್ಯತ್ಯಾಸ ಏನು? ಸೊ ಅಮ್ಮನಿಗೆ ಒಂದು ಆಸೆ, ಅಮಿತಾಬ್ ಬಚ್ಚನ್ ಎಲ್ಲ ಬಂದೋಗಿರೋ ಆಫೀಸ್ ಇದು, ದೊಡ್ಡ ಫೈನಾನ್ಸರ್ ಆಫೀಸು, ಅದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಲಾಸ್ ಆಗಿ ಮಾರಿದ್ದದು. ನಮ್ಮ ಶ್ರಮ ಪ್ರಕೃತಿ ಹಣೆ ಬರಹ ಅಂತ ಅಂದ್ರೆ ಹಣೆ ಬರಹ ಮೀನ್ಸ್ ಹೊಡಿತಾ ಅಲ್ಲಿ. ನಾನು 15 ವರ್ಷ ದುಡಿತಾ ಇದ್ದೀನಿ, ಏನಪ್ಪ 6 ಕೇರಿಲ್ಲ 3 ಕಿಳಿಯಲ್ಲ ಅಂದರೆ ನಿನ್ನ ಸ್ಥಾನ ಬಲ ಸರಿ ಇಲ್ಲ ಅಂತ. ಹುಲ್ಚಿ ಮರ ಅಂತ ಕರಿತೀವಿ ನಮ್ಮ ಮಂಡ್ಯ ಕಡೆ. ಮರದ ಆಲದ ಮರನೂ ಅಷ್ಟೇ, ಕೊಂಬೆನ ಕಟ್ ಮಾಡಿ ನೆಡೋದು, ಅವು ಬರ್ತವೆ. ಕೊಂಬೆ ಕಟ್ ಮಾಡ್ಬಿಟ್ಟು ನಮ್ಮಲ್ಲಿ ಗಿಡ ನೆಡೋದು ಒಂದ್ ಕತೆ ಆದ್ರೆ, ಮರಗಳ ತುಂಡನ್ನು ಕಟ್ ಮಾಡಿ ನೆಡೋದು. ಸರ್ ಒಬ್ಬ ಮನುಷ್ಯನಿಗೆ ಬದುಗಳಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಬರ್ಲಿ ಅಂತ ಒಂದಷ್ಟು ಸಿಲ್ವರ್ ಹಾಕಿದ್ವಿ, ಸಿಲ್ವರ್ ಹಾಕಿದ್ ಮಾಡ್ತಿದ್ವಿ. ಇಲ್ಲ ಇವಾಗಲ್ಲ, ಮುಂಚೆ ಹಳೆ ಕಾಲದಲ್ಲಿ ಒಂದು ಮರ ನೆಟ್ರೆ, ನೀನ್ ನೆಟ್ರೆ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು 3 ಥರಕ್ಕೆ ಆಗೋದು. ನೀನು ನೆಟ್ಟೋಗ್ಬಿಟ್ರೆ, ಒಂದು ಮರ ನೆಟ್ಟೋದ್ರೆ ಹಾಗೆ ನಿಮ್ಮ ಅಟ್ಲೀಸ್ಟ್ ನಿಮ್ಗಿರೋ ಜಮೀನಲ್ಲೋ ಇಲ್ಲ ಫಾರೆಸ್ಟಲ್ಲೋ ನೀನು ಬದುಕಿ ನೀನು ಉಸಿರಾಡ್ತೀಯಲ್ಲ. ಈಗ ಸುಮ್ಮನೆ ಉಸಿರಾಡ್ತಾ ಇಲ್ಲ, ಎಲ್ಲ ಗಿಡ ಮರಗಳು. ಆದ್ಮೇಲೆ ನೀವ್ ಹೇಳ್ದಂಗೆ ನೀವು ಯಾವಾಗ 2002ನೇ ಇಸ್ವಿ ಹೇಳ್ತಿರಲ್ಲ, ಆ ಟೈಮ್ ನಾವು ಯಾವಾಗ ಸ್ಕೂಲ್ಗೆ ಹೋಗ್ತಿದ್ವಲ್ಲ, ಆ ಟೈಮಲ್ಲಿ ನೆಟ್ಟಂತ ಗಿಡಗಳು ಬಿಟ್ರೆ ಅದಾದ್ಮೇಲೆ ಗಿಡಗಳೇ ನೆಟ್ಟಿಲ್ಲ ನಾವು. ಅದಕ್ಕೆ ನಾನು ಹೇಳ್ತೇನೆ, ಹೊಲಗಳಲ್ಲಿ ಗಿಡಗಳನ್ನೇ ನೆಟ್ಟಿಲ್ಲ ನಾವು. ನಾನು ಎಲ್ಲರಿಗೂ ಯಾವಾಗ ಬಡ್ಕೊಂತೀನಿ ನೋಡಿ, ಯಾವುದೋ ಒಂದು ಬರ್ತಡೇ ದಿವಸನೋ ಒಂದು ದಿವಸನೋ ಎಲ್ಲೋ ಒಂದು ಕಡೆ ಒಬ್ಬ ರೈತನ ಜಮೀನಲ್ಲಿ 4 ಗಿಡ ಕೊಡಿ ಅವನಿಗೆ, ಅವನು ಅಲ್ಲಿ ಬೆಳೆಸ್ಕೊತಾನೆ. ಒಂದು ತೆಂಗಿನ ಮರನೋ ಏನೋ ಒಂದು ಮರಗಳು, ನಮಗೆ ಉಪಯೋಗ ಬರದೇ ಇರೋ ಮರಗಳು ನಮ್ಮ ರೈತರು ಬೆಳೆಸ್ತಾ ಇಲ್ಲ. ಅವನಿಗೆ ಉಪಯೋಗ ಆದ್ರೇ ಅದಕ್ಕೆ ನೀರು ಹಾಕ್ತಾನೆ, ಅದು ಗಾಳಿ ಕೊಡುತ್ತೆ, ಅದು ನಮಗೊಂದು ಎನರ್ಜಿ ಕೊಡುತ್ತೆ. ಮಾಮೂಲಿ ಗಿಡಗಳು ಬೆಳೆಸೋಣ ಯಾರಿಗೂ ಇಲ್ಲ ಸರ್. ಅದರಿಂದ ನನಗೇನು ಲಾಭ, ಇದರಿಂದ ನನಗೇನು ಲಾಭ? ನಾನು ಅವನಿಗೇನು ಕೊಡಬೇಕು, ಅವ್ನು ನನಗೇನು ಕೊಡಬೇಕು, ಇದೇ ಆಗ್ಬಿಟ್ಟಿದೆ. ಟೇಕ್ ಆ್ಯಂಡ್ ಗಿವ್ ಆ್ಯಂಡ್ ಪಾಲಿಸಿ ಆಗ್ಬಿಟ್ಟಿರೋ ಪ್ರಪಂಚ ಹಿಂಗೆ ಆಗ್ಬಿಟ್ಟಿರೋದು. ಇಲ್ಲ ಅಷ್ಟೇ. ಈಗ ಮೊದಲು ಕರೆಕ್ಟ್ ನೀವು ಹೇಳ್ತಾ ಬೆಳೆ ಬೆಳೆಯಕ್ಕೆ ಭೂಮಿ ತಗೊಳ್ಳೋರು, ಇವಾಗ ಬೇಲಿ ಹಾಕಕ್ಕೆ ಭೂಮಿ ತಗೋತಾವ್ರೆ. ಹೌದು, ಬೇಲಿ ಹಾಕ್ಬಿಟ್ಟು ಬೆಳೆ ಬೆಳೆಯಕ್ಕೆ ಯಾರು ಭೂಮಿ ತಗೋತಾರೆ? ಯಾರು ಇಲ್ಲ. ಬೇಲಿ ಹಾಕಕ್ಕೆ ನಂದು ಇಷ್ಟು ಎಕರೆ ನಂದು ಭೂಮಿ ತಗೋತಾರೆ. ಹೌದು, ತಗೊಂಡು ಗಿಡ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಗಿಡಗಳು ಹಾಕ್ಬಿಟ್ಬಿಡಿ ಸರ್. ಆ ಕಾಗೆಗಿರೋ ವಿಶ್ವಾಸ ಇಲ್ಲ ಸರ್ ನಮಗೆ ಭೂಮಿ ಮೇಲೆ. ಒಂದು ಕಾಗೆ ಇದೆಯಲ್ಲ ಸರ್, ಕಾಗೆ ಎಷ್ಟು ಪ್ರಕೃತಿಗೆ ಒಳ್ಳೇದು ಮಾಡೋದು ಗೊತ್ತಾ? ನೀವು ಹಳೇ ಕಾಂಪೌಂಡ್ ನೋಡಿ, ಕಾಂಪೌಂಡ್ ಹತ್ರ ಇದು ನೋಡಿ ಬೇವಿನ ಮರ ಇದೆಯಲ್ಲ, ಬೇವಿನ ಮರ, ಅದರಲ್ಲಿ ನೋಡಿ ಪಕ್ಷಿ ಕೂತೈತಲ್ಲ, ಅಲ್ಲಿ ಅದು ಇದು ತಿನ್ನುತ್ತೆ, ಬೀಜ ತಿನ್ನುತ್ತೆ. ಆ ಬೀಜನ ತಗೊಂಡೋಗಿ ಇನ್ನೊಂದು ಕಾಂಪೌಂಡ್ ಮೇಲೆ ಬಾತ್ರೂಮ್ ಮಾಡುತ್ತೆ. ಅದು ಹಂಗೆ ಒಣಗಿ ಮಳೆ ಬಿದ್ದು ಅಲ್ಲಿ ಗಿಡ ಆಗುತ್ತೆ. ಹಂಗೆ ನಾನು ತೋರಿಸ್ತೀನಿ, ಲಕ್ಷಾಂತರ ಮರಗಳನ್ನು ಒಂದು ಕಾಗೆ ಮಾಡುತ್ತೆ ಸರ್. ಆ ಸಾಯೋದ್ರಲ್ಲಿ ಮಿನಿಮಮ್ ಒಂದು 500ರಿಂದ 1000 ಮರ ಅದು ನೆಡುತ್ತೆ ಸರ್. ಅದು ಸೈಟ್ ತಗೊಳ್ಳಲ್ಲ, ಮನೆ ಕಟ್ಟಲ್ಲ, ಏನಿಲ್ಲ, ತಗೊಳ್ಳಲ್ಲ. ಪ್ರಕೃತಿ ಒಳ್ಳೇದು ಮಾಡೋಗುತ್ತೆ ಸರ್. ಅಷ್ಟು ಇಲ್ಲ ಸರ್ ನಮಗೆ. ನಾವು ಚಂಡಾಲ್ರ, ನಾವು ವೇಸ್ಟ್ ನನ್ನ ಮಕ್ಳು. ನಮ್ಮ ಭೂಮಿನ ಹಾಳು ಮಾಡಕ್ಕೆ ಹುಟ್ಟಿರೋದು ಮನುಷ್ಯನೇ. ಇವನೊಬ್ಬ ಇಲ್ಲ ಅಂದರೆ ಪ್ರಪಂಚ ಹಿಂಗೇ ಇರುತ್ತೆ ಸರ್. ಇವನೊಬ್ಬ ಸತ್ತೋಗ್ಬಿಟ್ರೆ ಭೂಮಿ ಮೇಲೆ ಕರೋನಾ ಬಂದಾಗ ಹೋದ್ರಲ್ಲ ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೆ ಭೂಮಿನ ಯಾರು ಡಿಸ್ಟರ್ಬ್ ಮಾಡಲ್ಲ ನೋಡಿ ಸರ್. ಸಖತ್ತಾಗಿರುತ್ತೆ. ಇನ್ನೂ 1000 ವರ್ಷ ಅಲ್ಲ, 5000 ವರ್ಷ ಹಂಗೆ ಇರುತ್ತೆ. ಇವನಿದ್ರೆ ಹಿಂಗೆ ಈಗ ನಡೀತಾ ಇದೆಯಲ್ಲ ಟೆಕ್ನಾಲಜಿ ಎಲ್ಲ, JCBಗಳು ಅವು ಇವು ಅಟ್ಯಾಚಿ ಬ್ಲಾಸ್ಟು ಬಾಂಬ್ ಎಲ್ಲ ಇವು ಹಿಂಗೆ ಇದ್ರೆ ಸಮಸ್ಯೆ ಏನು ಗೊತ್ತಾ? ಕಾಗೆ ತರನೇ ಇರುತ್ತೆ, ಹುಲಿ ತರನೇ ಇರುತ್ತೆ, ನರಿ ತರನೇ ಇರುತ್ತೆ. ಆದ್ರೆ ಮನುಷ್ಯ ಎಲ್ಲಾ ಅವತಾರಗಳನ್ನ ಎತ್ಬಿಡ್ತಾನೆ. ಸಮಸ್ಯೆ ಆಗಿರೋದೇ ಅದು. ಮನುಷ್ಯ ಒಬ್ಬನಿಲ್ಲ ಅಂದ್ರೆ ನರಿಯಾಗಿ, ಹುಲಿಯಾಗಿ, ಚಿರತೆಯಾಗಿ, ಸೀಳ್ನ ಎಲ್ಲಾ ರೀತಿಯ ರೂಪಗಳನ್ನು ತಾಳ್ಬಿಟ್ಟು ವ್ಯತ್ಯಾಸಗಳು ಮಾಡ್ಕೊಂಡು ಅದು ದೊಡ್ಡ ಸಮಸ್ಯೆ. ಮನುಷ್ಯ ಒಬ್ಬನಿಲ್ಲ ಅಂದ್ರೆ ಭೂಮಿ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದು. ಅದೇ ಸಾ ಇವನೊಬ್ಬನಿಗೆ ಅತಿ ಆಸೆ, ಇನ್ಯಾರಿಗೂ ಆಸೆ ಇಲ್ಲ ಪಾಪ. ಇದೆಯಾ ಸಾ? ಕರೆಕ್ಟ್ ಸರ್, ಕರೆಕ್ಟ್. ನಾನು ಹೇಳೋದಲ್ಲ, ಕಾಗೆ ಎಷ್ಟೇ ಇದ್ರು ಅದನ್ನು
ಚಿನ್ನದ ಚೈನ್ ಹಾಕಲ್ಲ, ನೆಕ್ಲೆಸ್ ಹಾಕಲ್ಲ, ಮನೆ ಕಟ್ಟಲ್ಲ, ಏನಿಲ್ಲ. ಪಾಪ ಅದೇನಿಲ್ಲ, ಕಾಗೆ ತರನೇ ಇರುತ್ತೆ. ಆ ಪ್ರಕೃತಿಯಲ್ಲಿರೋ 4 ಬೇವಿನ ಹಣ್ಣು ತಿಂದು ಬೇರೆ ಕಡೆ ಗಿಡ ಹಾಕುತ್ತೆ. ನಾವೇನು ಮಾಡ್ತಾ ಇದ್ದೀವಿ? ಹಾಂ ನೋಡ್ರಿ, ಒಬ್ಬ ಮನುಷ್ಯನಿಗೆ ಮಿನಿಮಮ್ 500 ಗಿಡ ಬೇಕು. ನಾವು 100 ಇಯರ್ಸ್ ಬದುಕಿದ್ರೆ ನಾವು ಉಸಿರಾಡೋಕ್ಕೆ. ಹೌದು, ಅಷ್ಟು ಆಕ್ಸಿಜನ್ಗೆ ಮಿನಿಮಮ್ 500 ಗಿಡ ಬೇಕು. ದೀರ್ಘಾಯುಷಿ ಆಗ್ಬೇಕು ಅಂದ್ರೆ ದೀರ್ಘ ಉಸಿರಾಟ ಮಾಡ್ಬೇಕು ಬೇಕು. ಈಗ ಯಾರು ಬೆಂಗಳೂರಲ್ಲಿ ಫುಲ್ ಉಸಿರಾಡ್ಕೊಳಕ್ ಆಗಲ್ಲ, ಅದಕ್ಕೆ ಎಲ್ಲ ಆಕ್ಸಿಜನ್ ಹಾಳಾಗಿರೋ ಕಾರಣಕ್ಕೆ ಸ್ವಲ್ಪ ಇಲ್ಲಿವರೆಗೆ ಇಳ್ಕತ್ತಾರೆ. ಹಾಗಾಗಿ ನಮ್ಮಂತವ್ರ ಉಸಿರಾಟ ಸಮಸ್ಯೆಯಿಂದ ಬಳಂಗ ಆಗೈತಿ ಈಗ. ಕಾಪಿ ಬರ್ತಾ ಇದೆ. ಕಾಫಿ ಬತ್ತಾಯ್ತಾ? ನಾವು ತೊಂದರೆ ಕೊಟ್ವಿ ಸ್ವಲ್ಪ ಪಾಪ ಇಲ್ಲಿ ಬರೋಕ್ಕೆ. ಅಲ್ಲಿಗೆ ಹೋಗ್ಬಿಡೋದನ್ನ ಇದು ಮಾಡ್ಕೊಳ್ಳಿ. ಎಲ್ಲ ಆಗೈತೆ ನೋಡ್ರಿ, ಸ್ವಲ್ಪ ಇದೆ, ಆಮೇಲೆ ಮಾಡ್ತೀನಿ. ಅಲ್ಲ ಮುಗಿಸ್ಕೊಳ್ಳಿ ಸರ್, ನಮ್ಮಿಂದ ಏನು ಇದಾಗದ್ ಬೇಡ. ಇಲ್ಲ, ಏನಿಲ್ಲ ಬಿಡಿ, ಸ್ವಲ್ಪ ಇಲ್ಲ. ಇದು ಅದು ಇನ್ನೂ ಆಯ್ತು, ತೊಂದರೆ ಇಲ್ಲ, ಇನ್ನೂ ಇದೆ. ಬಿಸಿಲು ಬರೋದು ಮಾಡಿ. ಕೆಜಿ ಉಳ್ಳಿ ಬರ್ತದೆ ಇದರಲ್ಲಿ ಸರ್? ಒಂದು ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಒಂದು 50 kg ಸಿಗುತ್ತೆ. 50 kg ಉರುಳಿ. ಕೆಜಿ ಉರುಳಿ ಏನು ರೇಟ್ ಐತೆ ಸರ್ ಈಗ? 120, 150. 150 ರೂಪಾಯಿ ಮಿನಿಮಮ್ ಇದೆ. 150 ರೂಪಾಯಿ. ಇದು ತೊಗರಿ. ನಾನು ಎಲ್ಲರಿಗೂ ಸರ್ ಅದೊಂದು ಇಸ್ಕೊಂಬಂದ್ಬಿಡಿ. ಅಲ್ಲ ಹೋಗೋಣ? ಬರ್ತಾರೆ ಬಡಿ. ಏನು ಸರ್, ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಿದ್ದೆ, ಇಷ್ಟೇ ನಮ್ದು ಇದೆಷ್ಟೇ ಒಂದು 10 ಕುಂಟೆ ಇದೆ. 10 ಕುಂಟೆ ಇಲ್ಲಿ ನೋಡಿ ಉಳ್ಳಿ ಹಾಕಿದ್ದೀನಿ. ಅದು ಸರ್ ಇದು ತೊಗರಿ ಆಯಿತು. ಫಸ್ಟ್ ಕಡಲೆಕಾಯಿ ಹಾಕಿದ್ದೆ ನೋಡಿ, ಕಾಣಿಸ್ತಾ ಇದೆ. ಕಡಲೆಕಾಯಿ ಒಂದು 6-7 ಮೂಟೆ ಆಯಿತು. 7 ಮೂಟೆ ನಮ್ಮ ವರ್ಷಕ್ಕೆ ಮನೆಗೆ ಫುಲ್ ಚಟ್ನಿಗೆ, ಚಿತ್ರಾನ್ನಕ್ಕೆ ಇಲ್ಲ ಸರ್, ನಮ್ಮ ಮನೆಗೆ ಬೇಕಾದಷ್ಟು. ಮನೆಗೆ ನಾನು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು. ಅವರೆಕಾಯಿ ಹಾಕಿದೀನಿ ನೋಡಿದ್ರೆ, ತೊಗರಿ ಹಾಕಿದೀನಿ ನೋಡಿದ್ರೆ, ಆಮೇಲೆ ಉಳ್ಳಿ ಹಾಕಿದೀನಿ ನೋಡಿ. ಎಷ್ಟು ಬೆಳೆ ಇದೊಂದು ಆಯ್ತಾ? ಕಡಲೆ ಒಂದು 4 ಬೆಳೆ ಕಾಣ್ತದೆ ನನಗೆ ಈಗ. 4 ಬೆಳೆ ಕಾಣ್ತಾ ಇದೆ. ಏನು ಶಿವರೇ, 5 ಕುಂಟೆ 10 ಕುಂಟೆ ಜಾಗದಲ್ಲಿ ಒಂದು ಫ್ಯಾಮಿಲಿ ಬದುಕಬಹುದು. ನಮ್ಮವರು ಎಲ್ಲ ಸರ್, ಥ್ಯಾಂಕ್ ಯು, ನೀವು ತಗೊಳ್ಳಿ. 10 ಕುಂಟೆ ಜಾಗದಲ್ಲಿ ಮನೆಗೆ ಏನು ಬೇಕು ಎಲ್ಲ ಬೆಳ್ಕೋಬಹುದು ಅಲ್ವಾ? ಅದು ಏನು ಮಳೆಗೆ ಆಗೋ ಬೆಲೆ. ನೀವು ಬೋರ್ವೆಲ್ ಬೇಡ, ಎಲ್ಲ ಏನು ಹುಡುಗರು ಕೇಳಿ ಇಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಂಡು ಬೆಂಗಳೂರಲ್ಲಿ ಒದ್ದಾಡ್ತಾವ್ರೆ. ಮನೆಯಲ್ಲಿ ಊರಲ್ಲಿ 10 ಕುಂಟೆ ನೋಡಿ ಹೇಳ್ದೆ ನಾನು. ಜೂನ್ ಜುಲೈಲಿ ಮಳೆ ಬರುತ್ತಲ್ಲ, ಆವಾಗ ಹಾಕಿರೋದು ಇದು ತೊಗರಿ. ಕಡಲೆಕಾಯಿ ಹಾಕಿದೆ. ಕಡಲೆಕಾಯಿ 6 ಮೂಟೆ 7 ಮೂಟೆ ಆಯಿತು. ತೊಗರಿ 100 kg. ಮನೇಲಿ ನಾವು ತಿನ್ನಕ್ಕೆ ಉಣ್ಣಕ್ಕೆ ಬೆಳ್ಕೊಳ್ಳೋದಾಯ್ತು, ಬದುಕಕ್ಕಂತ ಏನಾರ ಬೇಕಲ್ಲ. ಹೌದು, ಬದುಕಕ್ಕೆ ಏನಾರ ಬೇಕಲ್ಲ. ಪಕ್ಕದ ಮನೆ ಒಂದು ಕಾರ್ ತಗೊಂಡ ಅಲ್ವಾ, ಇನ್ನೊಬ್ಬ ಅವನು ಒಳ್ಳೆ ಐಫೋನ್ ತಗೊಂಡ. ನೀವಾಗ್ಲೇ ಹೇಳಿದ್ರಿ 50 kg ಉಳ್ಳಿ ಬರ್ತದೆ ಅಂತ. 150 ರೂಪಾಯಿ kg ಹೇಳಿದ್ರಿ. 7,500 ರೂಪಾಯಿ ಉಳ್ಳಿಲ್ ಬತ್ತು. ಎಲ್ಲನ್ ಲೆಕ್ಕ ಹಾಕೊಂಡು ಒಂದು 50,000 ಬರ್ತದ. ಐಫೋನ್ 1.5 ಲಕ್ಷ ಏನು ಮಾಡಲಿ ನಾನು? ಅದಕ್ಕೆ ಅಲ್ಲಿಗೆ ಹೋಗ್ಬೇಡ್ರಿ ಅಂತ ಹೇಳೋದು. ಪಕ್ಕ ಅಂತ ತಗೊಂಡಿದ್ದ ಅವನು ಇದು ತಗೊಂಡ. ಇಲ್ಲ, ಅದನ್ನ ನಾನು ಮೊನ್ನೆ ಯಾರೋ ಇಂಟರ್ವ್ಯೂ ಮಾಡೋದು, ಮೊನ್ನೆ ಯಾರೋ ಇಂಟರ್ವ್ಯೂ ಕೇಳಿದ್ರು, ಅವ್ರು ಕೊಡಿ ಪಾಪ. ಇದು ಕೊಡ್ತೀನಿ, ನಾನು ಕ್ಯಾಮ್ರಾ ಹಿಡ್ಕೊತೀನಿ ಆಮೇಲೆ. ನಾನು ಯಾರೋ ಮೊನ್ನೆ ಕೇಳಿದ್ರು, ಸರ್ ಇಲ್ಲಿ ಜೀವನಕ್ಕೂ ಅಲ್ಲಿ ಜೀವನಕ್ಕೆ ಏನು ವ್ಯತ್ಯಾಸ ಅಂತ. ನಾನು ಹೇಳಿದೆ, ನೋಡಪ್ಪ, ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಆಚೆಗೆ ಬಂದ ತಕ್ಷಣ ಎದುರುಗಡೆ ಮನೆ ಒಂದು BMW ಕಾಣಿಸುತ್ತೆ, ಈ ಕಡೆ ಒಂದು ದೊಡ್ಡದೊಂದು 5 ಕೋಟಿ ಬಿಲ್ಡಿಂಗ್ ಕಾಣಿಸುತ್ತೆ. ಆಚೆ ಬಂದ ತಕ್ಷಣ ನಂದು ಚಿಕ್ಕದು ಶೀಟ್ ಮನೆ. ನಾನು ಯಾವಾಗ ಇವ್ನು ಓವರ್ಟೇಕ್ ಮಾಡಬೇಕು, ಯಾವಾಗ ನಮ್ಮ ಮನೆ BMW ಇಡಬೇಕು, ಯಾವಾಗ ಅದೇ ಕಾಣುತ್ತೆ ಅಲ್ಲಿ ಆಸೆ ಕಾಣಿಸುತ್ತೆ. ಅಲ್ಲಿ ನಮ್ಮ ವಾತಾವರಣ ಹಂಗೆ, ಅಲ್ಲಿ ಪರಿಸ್ಥಿತಿ ಹಂಗೆ. ಅವ್ನು ಯಾರೋ ಶೂಟ್ ಹಾಕೊಂಡು ಹಂಗೆ ಹೋಗ್ತಾ ಇರ್ತಾನೆ, ಇವ್ನು ಯಾರೋ ಹಿಂಗೆ ಎಲೆಕ್ಟ್ರಿಕ್ ಗಾಡಿ ಸ್ಕೂಟರ್ ತೊಗೊಂಡು ಹೋಗ್ತಾನೆ. ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತಗೊಳ್ಳೋಕ್ಕೆ ನಾನು ಒಂದು ವರ್ಷದಿಂದ ಹಿಂದೆ ಮುಂದೆ ಬಿದ್ದೆ. ನಮ್ಮ ಮಗ ಕೇಳಿದೆ, ಏನಕ್ಕೆ ಬೇಕಾಗಿಲ್ಲ, ಬೇಡ ನಾವು ಬೇಕು, ಎಲೆಕ್ಟ್ರಿಕ್ ಬೇಕು ಅಂತ. ಏನು ಮಾಡ್ತಿದ್ದ ಮಗ? ನಮ್ಮ ಮಗ ಇಂಜಿನಿಯರು. ಎಲ್ಲಿ? ಬೆಂಗಳೂರಲ್ಲಿ. ಅಪ್ ಆ್ಯಂಡ್ ಡೌನಾ? ಇಲ್ಲ, ಅಲ್ಲೇ ಇರ್ತಾನೆ. ಮನೆ ಇದೆ ನಾಗರಬಾಗಲ್ಲಿ. ಸೊ ಹಂಗೆ ಯೋಚನೆ ಮಾಡ್ತೀವಿ. ಸೊ ಇಲ್ಲಿ ಬೆಂಗಳೂರು ಅಲ್ಲಿದ್ರೆ ಬೆಂಗಳೂರಲ್ಲಿದ್ದರೆ ಬೆಳಗ್ಗೆ ಇದ್ರೆ ಅದೊಂದು. ಎರಡನೇ, ಕೆಲವರು ಅವನು ಅಷ್ಟು ಕಟ್ಟವನೇ ಅಲ್ಲ, ಅವು ಕೆಲವರು ಅಂದರೆ ಸ್ವಲ್ಪ ಅಪ್ಗ್ರೇಡಲ್ಲಿರೋರು, ಹಿಂಗೆ ಸ್ವಲ್ಪ ಹೆಂಗಸ್ರು ಇರ್ತಾರೆ. ಬೆಳಗ್ಗೆ ಎದ್ದಾನೆ ಚುಚ್ಚೋದು, ಆ ಅಮ್ಮ ಹಂಗೆ, ಇವ್ರು ಹಿಂಗೆ, ಅವ್ರು ಹಂಗೆ ಮನೆ ಕಟ್ಟವ್ರೆ, ಹಂಗೆ ಮನೆ ಮದುವೆ ಮಾಡವ್ರೆ, ನಾವು ಹಿಂಗೆ ಮಾಡಬೇಕು, ನಾವು ಹಿಂಗೆ ಬಿಲ್ಡಿಂಗ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಇದು ಕಟ್ಟಬೇಕು. ಅದು ಹೆಂಗಸ್ರದೊಂದು ಟಾರ್ಚರು. ಇನ್ನು ಕೆಲವರು ಆಚೆ ಬಂದ ತಕ್ಷಣ ಇವತ್ತು ಸಾಯಂಕಾಲ ಫೀಸ್ ಕಟ್ಟಬೇಕು ಮಗಳಿಗೆ, ಯಾರಿಗೆ ಹಿಡಿಬೇಕು ಶಿವ, ಯಾರಿಗೆ ಹಿಡಿಬೇಕು, ಯಾರನ್ನ ಕೇಳಬೇಕು, ಫೀಸ್ ಕಟ್ಟಬೇಕು. ಇಲ್ಲಿ ಕೆಲವರ ಪರಿಸ್ಥಿತಿ
ಇನ್ನು ಕೆಲವ್ರ ಪರಿಸ್ಥಿತಿ ಏನು ಗೊತ್ತಾ, ಸಾಯಂಕಾಲಕ್ಕೆ ಯಾರಿಗೆ ಎಣ್ಣೆ ಶಿಟಿಂಗ್ ಯಾರನ್ನ ರೆಡಿ ಮಾಡೋಣ, ಯಾರಿಗೆ ಸುಳ್ಳು ಹೇಳ್ಬಿಟ್ಟು ಏನೋ ಒಂದು ಹೇಳಿ ಆ ಜಾಗ ತೋರಿಸಿ ಈ ಜಾಗ ತೋರಿಸಿ ಏನು ಮಾಡೋಣ. ಹಾಂ ಸರ್ ಇದೇ ಅಲ್ವಾ ಹೇಳಿ, ನಿಜ ಹೇಳಿ. ಯಾಮರ್ಸೋದು. ಹಾಂ ಬೆಳಿಗ್ಗೆ ಆದ್ರೆ ಯಾರು ಮೋಸ ಮಾಡೋದು? ಸಿಟಿಯಲ್ಲಿದ್ದರೆ ದೇವರಣೆ ನಾನೂ ಹಂಗಾಗ್ಬಿಡ್ತೀನಿ. ಅಲ್ಲ ಈಗ ಕೆಲವ್ರು ಅನಿವಾರ್ಯತೆ, ನಾನು ಆಗ್ಲೇ ಹೇಳದ್ನಲ್ಲ, ಲೈಫಲ್ಲಿ ಕಂಪ್ಯಾರಿಸನ್ ಮಾಡಿ. ಸರ್ ನಿಮ್ಗೆ ನಿಜ ಹೇಳ್ತೀನಿ, ಬೆಂಗಳೂರಲ್ಲಿ ನಾನೇ ಒಂದು 7-8 ವರ್ಷ ಇದ್ನಲ್ಲ, ಒಂದು ಆಲ್ಮೋಸ್ಟ್ ಅಮ್ಮ ತೀರ್ಕೊಂಡ್ಮೇಲೆ ಏನು ಮಾಡೋದು ಇವತ್ತು, ಯಾರು ಕರೀಲಿಲ್ವೇ, ಯಾರಾದರೂ ಕರೆದ್ರೆ ಹೋಗ್ಬಿಡೋಣ, ಯಾರನ್ನ ಸುಮ್ಮನೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ಓಡೋಗ್ಬಿಡೋದು, ಫಂಕ್ಷನ್ಗಳಿಗೆ ಹೋಗೋದು, ಮೀಟ್ ಮಾಡೋದು, ಸಿನಿಮಾ ಮಾಡಿ ಸರ್ ಏನು ಸರ್ ಏನು ಸಿನಿಮಾ ಮಾಡಿ ಏನೋ ಮಾಡೋಣ ಬನ್ನಿ ಸರ್ ಮಾತಾಡೋಣ ಅಂದರೆ ಬೆಳಗ್ಗೆ ಹೋಗಿ ಸಾಯಂಕಾಲವರೆಗೂ ಪೆಟ್ರೋಲ್ ಹಾಕ್ಕೊಂಡು ಎಲ್ಲೋ ಹೋಗಿ MG ರೋಡ್ಗೆ ಹೋಗಿ ಇಲ್ಲೋ ವೇಸ್ಟ್ ಟೈಮ್ ತಿರುಗಿ ಬಾ ಸಿನಿಮಾ ಮಾಡೋಣ ಅಂತಾರೆ, ಅವನಿಂದ ಹೋಗೋದು 3 ವರ್ಷ, ಬಾ ಹೈದ್ರಾಬಾದ್ಗೆ ಹೋಗೋಣ ಅಂತಾರೆ, ಅಲ್ಲಿ ಕರ್ಕೊಂಡು ಹೋಗು, ಅಲ್ಲೋಗಿ ಇಲ್ಲಿ ಚೆನ್ನೈಗೆ ಹೋಗು, ತಿರುಗಿ ಯಾವನೂ ಸಿನಿಮಾ ಮಾಡಲ್ಲ. ಸುಮ್ಮನೆ ನಮ್ಮನ್ನು ತಿರುಗಿಸಿ ಟೈಮ್ ವೇಸ್ಟ್ ಮಾಡಿ ನಾನು ಅನುಭವಿಸಿದಷ್ಟು ಯಾರು ಅನುಭವಿಸಿಲ್ಲ. ಹೈದ್ರಾಬಾದ್ ಕರ್ಕೊಂಡು ಹೋಗಿ ತಿಂಗಳ ರೂಮ್ ಹಾಕಿ ಕುಡಿಸ್ತಾರೆ, ಅವ್ರು ಮಜಾ ಮಾಡ್ತಾರೆ, ಎಲ್ಲ ತಿಂದು ಕುಡಿದು ಎಲ್ಲ ಮಾಡ್ತಾರೆ ಏನು ಸಾ. ಮತ್ತು ಏನೋ ಒಂದು ನನ್ನ ಹೆಂಡತಿ ಇವಾಗ ಟೈಮ್ ಚೆನ್ನಾಗಿಲ್ಲ, ನೆಕ್ಸ್ಟ್ ಇಯರ್ ಮಾಡೋಣ ಅಂದರು, ಡ್ರಾಪ್. ನಂದು ಮುಹೂರ್ತ ಮಾಡೋಣ ಅಂತ ಹೇಳ್ಬಿಟ್ಟು ಯಾಡ್ ಕೊಟ್ಟು ನನ್ನ ಬರ್ತ್ಡೇಗೆಲ್ಲ ಮೊನ್ನೆ ರೀಸೆಂಟಾಗಿ 1 ವರ್ಷ ಹಿಂದೆ ಫುಲ್ಲು ನಂದು ಹಾಫ್ ಪೇಜ್ ಯಾಡ್ ಕೊಟ್ಟರು, ವಾಸವ್ರು ಹುಟ್ಟಿದಬ್ಬದ ಅಸ್ತವಾಸಿಗಳಿಗೆ ಪಿಕ್ಚರ್ ಸ್ಟಾರ್ಟ್ ಅಂತ. ಅದು ನಿಲ್ಲಿಸ್ಬಿಟ್ರು, ಆ್ಯಡ್ ಮಾತ್ರ ಬಂತು ನಿಲ್ಲಿಸ್ಬಿಟ್ರು. ಇನ್ನೊಂದು ಯಾವುದೋ ಒಂದು ಮಾಕ್ಲಿದುರ್ಗ ರೈಲ್ವೆ ಸ್ಟೇಷನ್ ಅಂತ ಇದು ಒಂದು ಒಳ್ಳೆ ಸ್ಟೋರಿ ಇದೆ, ಅದ್ಭುತವಾದ ಸ್ಟೋರಿ ಇದೆ, ಇಲ್ಲೇ ನಡೆಯೋದು. ಇಲ್ಲೊಂದು ಟ್ರೈನ್ ಬಿದ್ದೋಯ್ತು 82ರಲ್ಲಿ, ಅದ್ರ ಮೇಲೆ ಬೇಸ್ ಇಟ್ಕೊಂಡು ಸ್ಟೋರಿ ಮಾಡಿದ್ದೀನಿ, ಮಾಕ್ಲಿದುರ್ಗ ರೈಲ್ವೆ ಸ್ಟೇಷನ್ ಮಾಡ್ತೀರಿ. ಹರರ್ ಅದೊಂದು ಐಡಿಯಾ ಇದೆ, ಆಸೆ ಇದೆ ಸರ್ ಜೀವಂತ. ಅದು ಒಳಗಡೆ ಕಲೆ ಅನ್ನೋದು ಇದೆಯಲ್ಲ, ಅದು ಹೋಗಲ್ಲ ನನ್ನ ಮಗಂದು. ಎಷ್ಟೋ ಜನ ಬರ್ತಾರೆ, ತೆರೆಮರೆಯಿಂದ ಹೋಗ್ತಾರೆ, ಬಹಳ ಜನರಿಗೆ ಒಂದು ಆಸೆ ಇರುತ್ತೆ, ನಾನು ಏನಾದ್ರು ಮಾಡ್ಲೇಬೇಕು ಅನ್ನೋ ತರದ್ದು. ಆದ್ರೆ ವಾಸ ಅವರು ಅಲ್ಲೇ ಇದ್ದಿದ್ರೆ ಇವತ್ತು ಗಾಂಧಿನಗರದ ಗಲ್ಲಿ ಅಡ್ಡಾಡ್ಬೇಕಿತ್ತು ಪರಿಸ್ಥಿತಿ. ಏನು ವಾಸ ಅವರೇ, ನಿಮ್ಮ ಒಳ್ಳೇದಾಗಿರೋದು ಅಂತಾನೆ ಏನು ಸರಿ ಇರ್ಲಿಲ್ಲ ಅಂತ ಬಹುಶಃ ಅವಾಗಿನ ಇದು ಏನಾಗಿದೋ ಗೊತ್ತಿಲ್ಲ. ಇದೆಲ್ಲ ಹುಡುಕಿ ನಾನು ಹೇಳದ್ನಲ್ಲ, ಯಾಕೆ ಇಲ್ಲಿ ಎಷ್ಟು ಎಕರೆ ಜಮೀನಿದೆ ಸರ್? ಇಲ್ಲ 10 ಗುಂಟೆನೇ ಇರೋದು. ಇದು ಮನೆಗೆ ಏನು ಬೇಕೋ ಎಲ್ಲ ಬೆಳ್ಕೊಂತೀನಿ. 5 ಥರ ಹಾಕಿದ್ದೀನಿ ಇಲ್ಲಿ ನೋಡಿ. ಆ ಕಡೆ ಟೊಮೊಟೊ, ನಮ್ಮ ಮನೆಗೆ ಬೇಕಾಗಿದ್ದ ಟೊಮೊಟೊ, ಮೆಣಸಿನಕಾಯಿ ಹಾಕಿದ್ದೀನಿ 4 ಲೈನು. ಒಂದು ವರ್ಷಕ್ಕೆ ಆಗೋಷ್ಟು ಮೆಣಸಿನಕಾಯಿ ಬರುತ್ತೆ. ಸಿಂಪ್ಲಿಸಿಟಿ ಸೆಟ್ ಆಗ್ಬಿಟ್ರೆ ಎಲ್ಲದಕ್ಕೂ ಹೆಂಗ್ ಬೇಕಾದ್ರೂ ರೆಡಿ. ಮನೆಯವ್ರೆಲ್ಲ ಒಪ್ಕೊಂಡ್ರೆ ಇದಕ್ಕೆ ಸರ್, ಮನೆಯವರು ಅವ್ರಿಗೆ ನನ್ನ ಸಿನಿಮಾ ಜೀವನನೇ ತೋರಿಸಿಲ್ಲ. ಸಿನಿಮಾ ಜೀವನ, ನಮ್ಮ ಐಫೈ ಅವೆಲ್ಲ ತೋರಿಸೇ ಇಲ್ಲ ಅವ್ರಿಗೆ. ಓಕೆ, ನಮ್ಮ ಮನೆಯಲ್ಲಿ ನಾವು ಹೆಂಗೆ ಆವಾಗ ಮುಂಚೆ ಥರ ರೈತರು ಹೆಂಗಿದ್ವು ಹಂಗೇ ಇದ್ದೀವಿ, ಈಗಲೂ ಹಂಗೆ ಇದ್ದೀವಿ. ನಮ್ಮ ಮನೆಯವ್ರಿಗೂ ಸೀರೆನೇ ಉಟ್ಕೊತಾ ಇದ್ದಿದ್ದು, ಡ್ರೆಸ್ಸು ಆಗ್ತಾ ಇರಲಿಲ್ಲ. ಈಗ ಸ್ವಲ್ಪ ಡ್ರೆಸ್ಸು ಸ್ವಲ್ಪ ಹಾಕೊಳ್ಳೋಕ್ಕೆ ಇದರಿಂದ ಅವ್ರು ಸೀರೆ ಬಿಟ್ಟರೆ ಬೇರೆ ಇದು ಮಾಡ್ತಾರೆ. ಅಂದ್ರೆ ನೀವು ಚಿರಂಜೀವಿ ಅವ್ರ ಜೊತೆ ಕಾರ್ ಓಡಾಡಿದ್ದು, ಸಿನಿಮಾ ಅವೆಲ್ಲ ಅದು ನಂದು ಫ್ರೆಂಡ್ಸು, ಆ ಹೀರೋ, ಅವೆಲ್ಲ ಕನಸು. ನೀವಷ್ಟೇ ಕನಸು, ಒಂದು ಬೋರ್ಡ್ ಅವ್ರು ಸುಳಿಯಕ್ಕೆ ಬಿಡ್ಲಿಲ್ಲ. ಇಲ್ಲ ಒಂದ್ ಪ್ರೆಸ್ ಮೀಟ್ ಗಿಲ್ಲ, ಒಂದ್ ಥಿಯೇಟರ್ಗಿಲ್ಲ, ಒಂದ್ ಫಂಕ್ಷನ್ ಗಿಲ್ಲ ಜೊತೆಲಿ. ಚಿರಂಜೀವಿ ಅವ್ರು ಹಿಂಗೆ ನಾವ್ ಹಂಗೆ ಬಸವೇಶ್ವರದಲ್ಲಿ ಹೋಗ್ತಾ ಇದ್ವಿ, ನಾನು ಅವ್ರ ಕಾರಲ್ಲಿ. ಸಡನ್ ಆಗಿ ನಿಮ್ ಮನೆಗೆ ಹೋಗೋಣ ನಡಿ ಅಂದ್ರು. ನಿಮ್ ಮಗನಾಗ ಹೋಗೋಣ. ನಮ್ದು ಚಿಕ್ಕ ಮನೆ ಅವಾಗ, ನನ್ ಕರ್ಕೊಂಡು ಹೋಗಕ್ಕೆ ಮುಜುಗರ ಆಗೋಯ್ತು ಅವ್ರನ್ನ. ಮನೆಗೆ ಹೋಗೋಣ ಅಂದ್ರು ಅವರು, ನಿಮ್ ಮನೆಗೆ ಹೋಗೋಣ ನಡಿ ಅಂದ್ರು. ನಾನು ಇಲ್ಲ, ನನಗೆ ಆ ಚಿಕ್ಕ ಮನೆ ಕರ್ಕೊಂಡು ಹೋಗಕ್ಕೆ ಒಂಥರ ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ ಸರ್. ಒಂಥರ ಬೇಡ ಸರ್, ಬೇಡ ಅಂದೆ. ಆಮೇಲೆ ಅವ್ರನ್ನೇ ನಮ್ಮ ಮಿಸ್ಸಸ್ನ ಮಗನ್ನ ಶೂಟಿಂಗ್ಗೆ ಕರೆಸಿ ಒಂದ್ ದಿವಸ ಜೊತೆಲೆಲ್ಲ ಊಟ ಮಾಡಿ. ಅವ್ರ ಮನಸ್ಸು ದೊಡ್ಡದಲ್ವಾ, ಮನೆಗೆ ಹೋಗೋಣ ಅಂದ್ರೆ ಅವರು ಬಿಕಾಸ್ ಆಫ್ ವಾಸ ಅವರ ಫ್ರೆಂಡ್ಶಿಪ್. ಹೌದೌದು, ಒಳ್ಳೆತನ. ನಾವು ಇಬ್ರು ಅಂದ್ರೆ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದ್ವಿ. ಅಂದ್ರೆ ಅಷ್ಟು ಫ್ರೆಂಡ್ಶಿಪ್ ಇತ್ತು ಸರ್ ಚಿರಂಜೀವಿ ಸರ್ ನಮ್ಗೆ. ಬೆಂಗಳೂರು ಬಂದ್ರೆ ಪಿಕಪ್ ಹಿಂಗೆ ಹಿಡ್ದು 2 ದಿವಸ ಜೊತೆಲಿದ್ದು ಹಂಗೆ ಕಳಿಸ್ತಿದ್ದೆ. ಹಂಗಿದ್ದವರು ನಮ್ಗೆ ಸ್ವಲ್ಪ ಬಾಲಕೃಷ್ಣ ಅಂದ್ರೆ ಅವಾಗ ನಾವು ಅಷ್ಟು ಅಂದ್ರೆ ಪ್ರೀತಿ ಇಲ್ಲ, ಅಲ್ಲಲ್ಲ ಚಿರಂಜೀವಿ ಅವ್ರು ಜಾಸ್ತಿ ಇತ್ತು. ಅವ್ರದ್ದು ನಾವು ಅಭಿಮಾನಿ ಆಗಿದ್ವಿ. ಈಗ ಬಾಲಕೃಷ್ಣ ಅವ್ರಿಗೆ ಫುಲ್ ಕ್ಲೋಸ್ ಆಗ್ಬಿಟ್ಟಿದ್ವಿ. ಸಿಕ್ಕಾಬಿಟ್ಟೆ ಕ್ಲೋಸ್ ಆಗ್ಬಿಟ್ಟಿದ್ವಿ. ಬಾಲಣ್ಣವ್ರು ಬಂದಾಗ ನೀವೆಲ್ಲ ಅಪ್ಪು ಸರ್ ಮನೆಗೆಲ್ಲ ಕರ್ಕೊಂಡು ಹೋಗಿದ್ದೀರಿ. ಹೌದೌದು, ಅವ್ರನ್ನ ಅಪ್ಪು ಸರ್ ಮನೆಗೆ. ಮತ್ತೆ ಮೊನ್ನೆ ತೀರ್ಕೊಂಡಾಗ, ಅಪ್ಪು ತೀರ್ಕೊಂಡಾಗ ಜೊತೆಯಲ್ಲೇ ಇಲ್ಲಿ ಬಂದಿದ್ರಿ ಬಾಲಣ್ಣ. ಇಲ್ಲಿ ಬಂದು ಟೀ ಕುಡ್ಕೊಂಡು ಆರಾಮಾಗಿ ನೈಟ್ ಆಲ್ಟ್ ಇಲ್ಲಿ ಇದ್ಬಿಟ್ಟು ಫಸ್ಟ್ ಕ್ಲಾಸಾಗಿ ಹೊಟ್ಬಿಡ್ತಾರೆ, ಯಾರಿಗೂ ಹೇಳಲ್ಲ ಅವರು. ಹಂಗೆ ನೋಡಿ, ನಾನು ಚಿರಂಜೀವಿ ಅವ್ರ ಸವಾಸ, ಬಾಲಕೃಷ್ಣ ಅವ್ರ ಸವಾಸ, ನನ್ನ ಆಸೆ ಎಷ್ಟು ಬೇಕು ಸಿನಿಮಾದಲ್ಲಿ ಅಷ್ಟು ತೀರ್ಸ್ಕೊಂಡಿದ್ದೀನಿ. ಸಾಕು.
ಸೊ ವಾಸುವರೇ ಒಂದು ಸಾಧನೆ ಅದು ಸಾಧನೆ ಏನು ಸರ್ ಅದಕ್ಕೆ ನೀನು ಏನು ಬೇಕು? ಈಗ ನೀವು ನೋಡಿದ ಆಗಿನ ಗಾಂಧಿನಗರ ಈಗ ನೋಡ್ತಾ ಇರುವ ಗಾಂಧಿನಗರ ವ್ಯತ್ಯಾಸ ಏನು? ನೀವು ಅವಾಗ ನೋಡ್ಬಿಟ್ಟಿದ್ದೀರಿ ಗಾಂಧಿನಗರನ, ಅವಾಗ ರೀಲ್ ಇತ್ತು, ಈಗ ಡಿಜಿಟಲ್ ಬಂತು ಸಿನಿಮಾ. ಸೊ ನೀವು ನೋಡೋಂಥ ಗಾಂಧಿನಗರ ಹೆಂಗಿತ್ತು, ಆಗಿನ ಜನ ಹೆಂಗಿದ್ರು, ಈಗಿನ ಜನ ಹೆಂಗೆ? ಅದೇ ನೀವು ಆವಾಗಲೇ ಒಂದು ಕ್ವಶನ್ ಕೇಳಿದ್ರು, ನಿಮ್ಮ ತಾಯಿಯವರು ತೀರ್ಕೊಂಡ ಮೇಲೆ ಯಾಕೆ ನೀವು ಗಾಂಧಿನಗರ ದೂರ ಆದ್ರಿ ಅಂತ ಹೇಳಿದೆ. ಸರ್ ಇಷ್ಟು ಸಿನಿಮಾ ಮಾಡಿದ್ವಲ್ಲ, ತುಂಬ ಜನ ಡೈರೆಕ್ಟರ್ಗೆ ಲೈಫ್ ಕೊಟ್ಟಿದ್ದಾರೆ, ಆರ್ಟಿಸ್ಟ್ಗೆ ಲೈಫ್ ಕೊಟ್ಟಿದ್ದಾರೆ, ಟೆಕ್ನಿಷಿಯನ್ಸ್ಗೆ ಲೈಫ್ ಕೊಟ್ಟಿದ್ದಾರೆ, ಹೀರೋಗಳಿಗೆ ಕೊಟ್ಟಿದ್ದಾರೆ. ನಮ್ಮ ಆಫೀಸಿಗೆ ಬರೋರು ಹೀರೋಗಳು. ನಾವು ಹೀರೋಗಳು ಮನೆಗೆ ಹೋಗ್ತಿರ್ಲಿಲ್ಲ. ನಮ್ಮ ಆಫೀಸಿಗೆ ಬಂದು ಗಾಂಧಿನಗರದಲ್ಲಿ ಅಹುಜಾ ಚೇಂಬರ್ ಅಂತಿತ್ತು, ಅಲ್ಲಿ ರೇಸ್ ಹೋಟ್ಲು, ಅಲ್ಲೇ ನಮ್ಮ ಆಫೀಸು, ಓನ್ ಆಫೀಸ್ ಅವಾಗ. ಸೊ ಆಫೀಸಿಗೆ ಬಂದು ಎಲ್ಲ ಚೆಕ್ ತೊಗೊಂಡೋಗೋರು. ಜಗ್ಗೇಶ್ ಸರ್ ಬಂದಿದ್ದಾರೆ, ರಮೇಶ್ ಅರವಿಂದ್ ಅಂತೂ ತಿಂಗಳು ಬರ್ತಾಯಿದ್ರು, ಶಿವಣ್ಣ ಬಂದು ಎಲ್ಲ ಹೀರೋಗಳು ಬರ್ತಿದ್ರು. ಸೊ ಅದು ಅಲ್ಲಿ ಆ ಆಫೀಸ್ ಏನಕ್ಕೆ ತಗೊಂಡ್ವಿ ಅಂದರೆ, ಆ ಆಫೀಸ್ ಬಂದು ಭಜನ್ ಲಾಲ್ ಅಂತ ಒಬ್ಬ ದೊಡ್ಡ ಫೈನಾನ್ಸರ್, ತುಂಬ ದೊಡ್ಡ ಫೈನಾನ್ಸರ್ ಅವಾಗ. ಹಿಂದಿ ಪಿಕ್ಚರ್ಗಳಿಗೆ ಗೋವಿಂದ್ ಅವರು ಅಲ್ಲಿ ಆ ಆಫೀಸ್ಗೆ ಅಮಿತಾಬ್ ಬಚ್ಚನ್, ಗೋವಿಂದು ಬೆಂಗಳೂರು ಬಂದರೆ ಅಲ್ಲಿ ಬಂದು ಹೋಗಿದ್ರು ಮುಂಚೆ, ಅವರಿದ್ದಾಗ ಫೈನಾನ್ಸರ್ ಇದ್ದಾಗ. ಸೊ ಅಮ್ಮನಿಗೆ ಒಂದೊಂದು ಆಸೆ, ಅಮಿತಾಬ್ ಬಚ್ಚನ್ ಎಲ್ಲ ಬಂದೋಗಿರೋ ಆಫೀಸ್ ಇದು, ದೊಡ್ಡ ಫೈನಾನ್ಸರ್ ಆಫೀಸು, ಅದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಲಾಸ್ ಆಗಿ ಮಾರಿದ್ದದು. ವಾಸ್ತು ಸರಿ ಇಲ್ದಿರೋದು, ವಾಸ್ತು ಸರಿ ಇಲ್ದಿರ, ನಮಗೆ ಗೊತ್ತಿಲ್ಲ, ಅವ್ರು ಲಾಸ್ ಆಗಿದೆ. ವಾಸ್ತು ಬಗ್ಗೆ ಒಂದು ಮಾತು ಹೇಳಿದ್ರಿ, ನಮ್ಮ ಶ್ರಮ ಪ್ರಕೃತಿ ಹಣೆ ಬರಹ ಅಂತ. ಅಂದ್ರೆ ಹಣೆ ಬರಹ ಮೀನ್ಸ್ ಹೊಡಿತಾ ಅಲ್ಲಿ ಇಲ್ಲ, ಸ್ಥಾನಬಲ. ಅಲ್ಲಿರೋ ಜಾಗ ಇದೆಯಲ್ಲ, ನೀವು ಕಟ್ಕೊಂತೀಯ ಒಂದು, ನೀನು ಕರೆಕ್ಟಾಗಿ ಕಟ್ಕೊಂಡಿಲ್ಲ, ಅದನ್ನು 33% ನಿಮ್ಮನ್ನು ಹಿಂಗೆ ಎಳಿತಾ ಇರ್ತಾರೆ. ಹಣೆ ಬರ ಸ್ವಲ್ಪ ಚೆನ್ನಾಗಿಲ್ಲ, ಫಸ್ಟ್ ರ್ಯಾಂಕ್ ಸೀನೇ ಇಲ್ಲ, ಮಾಮೂಲಿ ಪಾಸ್ ಆಗೋ ಅವಕಾಶ ಇತ್ತು. ಕೃಷಿ ಇರುತ್ತೆ, ಕತ್ತೆ ಥರ ದುಡಿತಾ ಇರ್ತೀವಿ, ಏನೂ ಬರಲ್ಲ. ಅರ್ಥ ಆಯ್ತಾ? ನಾನು 15 ವರ್ಷ ದುಡಿತಾ ಇದ್ದೀನಿ, ಏನಪ್ಪ 6 ಕೇರಿಲ್ಲ 3 ಕಿಳಿಯಲ್ಲ ಅಂದರೆ ನಿನ್ನ ಸ್ಥಾನಬಲ ಸರಿ ಇಲ್ಲ ಅಂತ ಅರ್ಥ. ನಿನ್ನ ಸ್ಥಾನಬಲ ಪ್ಲಸ್ ನಿನ್ನ ವಾಸ್ತು ಚೆನ್ನಾಗಿದ್ರೆ 60% ಪ್ಲಸ್ಸಲ್ಲಿ ಹೋಗ್ತಾ ಇರ್ತೀವಿ. 2 ಚೆನ್ನಾಗಿದ್ರೆ, ನಿನ್ನ ಕೃಷಿ ಚೆನ್ನಾಗಿರಬೇಕು, ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಕೆಲಸ ಮಾಡಬೇಕು, ನಿನ್ನ ಸ್ಥಾನಬಲ ಚೆನ್ನಾಗಿರಬೇಕು. ಆ 2 ಚೆನ್ನಾಗಿದ್ರೆ ಹಣೆ ಬರ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಹಿಂಗೆ ಹೋಗ್ತಿರ್ತೀವಿ. 3 ಚೆನ್ನಾಗಿದ್ರೆ ನಂಬರ್ 1 ಟಾಪ್. ಇಷ್ಟೇ, ಮಳೆ ಊದೈತೆ, ಅದ ಐತೆ, ಉಳ್ಳಿ ಚೆಲ್ಲಿ ಬರ್ತದೆ, ಹಿಮ ಬೀಳ್ತದೆ, ಮಳೆ ಆಗ್ತಿರೋದು ಕಾಪಾಡ್ತಿರ್ತದೆ. ಸರ್ ಕೈಗೆ ಸಿಕ್ಕದೆ ಇಲ್ಲಿ ಹಸು ತಿನ್ಕೊಂಡು ಹೋಗ್ಬಿಟ್ರೆ ಅಲ್ಗೋ ತಿರೋದ್ರು. ಹೌದು, ನಿಮ್ಗೆ ನಾನು ಹೇಳಿದ್ದು, ಪ್ರಕೃತಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ, ಬರೀ ಮಂಜಿಗೆ ಒಂದು ಬೆಳೆ ಆಗುತ್ತೆ. ಅದೇ ಅದನ್ನ ಹೇಳ್ತಾ ಇರೋದು, ಮಂಜಿಗೆ ಮಂಜು ಬಿದ್ರೆ ಸಾಕು ಪಾಸ್ ಆಗ್ಬಿಡ್ತಾವ ಬೆಳೆ. ಇದು ಇದೆಯಲ್ಲ, ಯಾವುದು ನಿಮ್ಗೆ ಸಿರಿಧಾನ್ಯಗಳು ಹಂಗೆ ತಾನೆ? ಹೌದು, ಸಿರಿಧಾನ್ಯಗಳಿಗೆ ಸುಮ್ಮನೆ ಹಾಕುವಾಗ ಒಂದು ಮಳೆ ಇದ್ರೆ ಸಾಕು ಅಲ್ವಾ, ಆಗ್ಬಿಡುತ್ತೆ. ಈ ಮಂಜಿಗೆ ಕೆಲವು ಸಾವಿರಾರು ಎಕರೆ ಬೆಳೆ ಮಾಡ್ತಾರೆ, ಸಾವಿರಾರು ಎಕರೆ ಬೆಳೆ ಮಾಡಿ. ಈ ಕಡಲೆ ಇದೆಯಲ್ಲ, ಕಡಲೆ ಮಂಜಿಗೆ ಆಗೋದು. ಹೌದೌದೌದು, ಕಡಲೆ ಮಂಜಿಗೆ ಆಗೋದು. ಇಲ್ಲಿ ಕಬ್ಬು ಹಾಕಿದ್ರ? ಹ್ಞೂ ಸರ್, ಈ ಕಡೆ ಕಬ್ಬು ಹಾಕಿದ್ರು. ಹೌದು, ಭಾಗದಲ್ಲಿ ಮಂಡ್ಯದವ್ರು ಮಾತ್ರ ಕಬ್ಬು ಬೆಳೆಯೋದು ಅನ್ಕೊಂಡಿದ್ದೆ. ಇಲ್ಲ ಸರ್, ಏನು ನಾವು ಬೆಲ್ಲ ಮಾಡೋಣ ಅಂತ ಆರ್ಗಾನಿಕ್ ಬೆಲ್ಲ ಮಾಡೋಣ ಅಂತ ಮಾಡಿದೆ. ಆರ್ಗಾನಿಕ್ ಬೆಲ್ಲ ಮಾಡೋಣ ಅಂತ ಮಾಡಿದೆ. ಸೊ ಈ ಸರ್ ಇದು ಬೆಟ್ಟ, ಇದು ಟ್ರೆಕ್ಕಿಂಗ್ ಇದೆ. ಶನಿವಾರ ಭಾನುವಾರ ವಿಪರೀತ ಜನ ಬರ್ತಾರೆ. ಹೌದಾ? ಇಲ್ಲೇ ಹೋಗೋದ? ಹಿಂಗೆ ಎಲ್ಲ ಒಂದು 250-200 ಕಾರ್ ಮೇಲೆ ಹೋಗುತ್ತೆ. ಎಲ್ಲ ಮೇಲೆ ಬೆಟ್ಟ ಗಿಟ್ಟ, ಕೋಟೆ ಎಲ್ಲ ನೋಡಿ, ಆಗಿನ ಕಾಲದ ಕೋಟೆ. ಆಗೆಲ್ಲ ಪಾಳೆಗಾರ ಏನಂದ್ರೆ, ಕೆಳಗಡೆ ಇದ್ರೆ ಬೇರೆಯವ್ರು ಬಂದು ದಾಳಿ ಮಾಡಿ ಇವ್ರ ಹತ್ರ ಇರೋ ಎತ್ಕೊಂಡು ಹೋಗ್ಬಿಡ್ತಾರೆ, ದವಸ ಧಾನ್ಯ ಅದು ಇದು ಬಂಗಾರ ಗಿರ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಆ ಥರ ಬೆಟ್ಟಗಳ ಮೇಲೆ ಇದ್ದು ಸುತ್ತಲೂ ಕಾವಲಿಡ್ತಾ ಇದ್ರು. ಸಡನ್ ಮೇಲೆ ಹತ್ತಕ್ಕಾಗಲ್ವಲ್ಲ, ಕೆಳಗಡೆ ಎಲ್ಲ ಕಾವಲಿಡ್ತಾ ಇದ್ರು, ಏನೋ ಅವ್ರದ್ದು ಇತ್ತು ಅವರು. ಸೊ ಆ ಥರ ಮೇಲೆ ಇರೋರು ಅವಾಗ. ಈಗ ಸ್ವತಂತ್ರ ಬಂದಿದೆ, ನಮ್ಮ ಕೆಳಗಡೆ ಎಲ್ಲಿ ಬೇಕಾದ್ರೆ ಇರ್ಬೋದು. ಅವಾಗೆಲ್ಲ ಪೊಲೀಸು ವ್ಯವಸ್ಥೆ ಎಲ್ಲ ಸ್ವತಂತ್ರ. ಆಗ ಬೆಟ್ಟದ ಮೇಲೆ ಕಿತ್ಕೊಂಡು ಹೋಗಲ್ಲ ಅಂತ ಬೆಟ್ಟದ ಮೇಲೆ ಕಟ್ಕೊಳ್ಳೋರು, ಈಗ ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಈಗ ಎಲ್ಲ ಕಿತ್ಕೊಂಡು ಹೋಗ್ತಾರಲ್ಲ, ಮನೆಗೆ ನುಗ್ಗಿ ಹೋಗ್ತಾರೆ, ಹಂಗಾಗ್ಬಿಟ್ಟಿದೆ ಈಗ. ಸರ್ ಈ ಬೆಟ್ಟ ನಮ್ಮವ್ರಿಗೆ ಯಾರನ್ನ ಇದು ಏನೋ ಮೈನಿಂಗ್ ಮಾಡ್ಕೊಡ್ರಿ ಅಂತ ಕೊಟ್ರೆ, ನನ್ನ ಪ್ರಕಾರ ಒಂದು 2 ವರ್ಷದಲ್ಲಿ ಆ ಕಡೆ ಅವರೊಬ್ರು, ಈಗ 4 ಕಡೆ ಬಿಟ್ಬಿಟ್ರೆ 1 ವರ್ಷದಲ್ಲಿ ಖಾಲಿ ಮಾಡ್ತಾರೆ. ಬೆಟ್ಟ ನಾವು 4 ವರ್ಷ ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ಬಿಡದಿ ಹತ್ರ ದೊಡ್ಡ ಕಾಣೋದೊಂದು ಕಾಣೋದು ರಾಮನಗರ ದೊಡ್ಡದಾಗಿ ಕಾಣೋದು ಬೆಟ್ಟ. ಶೋಲೆ ಕರಗಿಸ್ಬಿಟ್ರು, ತಿಂದಾಕ್ಬಿಟ್ರು ದೊಡ್ಡದಾಗಿ ಕಾಣೋದು ಬೆಟ್ಟ. ಬಿಡದಿ ಹತ್ರ ಬಂದು ಅದ್ ನೋಡಿದ್ರೆ ಅಲ್ಲಿ ನಮ್ಮ ಸೈಡ್ ಅಷ್ಟೇ ಚಿತ್ರದುರ್ಗದಲ್ಲಿ ನೀವು ಎಷ್ಟು ಬೆಟ್ಟ. ಈಗ ಈ ಜನರೇಷನ್ ಮಾತ್ರ, ನಮ್ಮಪ್ಪ ಹಂಗೆ ಮಾಡಿಲ್ಲ, ನಮ್ಮ ತಾತ ಹಂಗೆ ಮಾಡಿಲ್ಲ,
ನನ್ನ ಜನ್ರೇಷನ್ ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ? ಇಷ್ಟು ಜನ್ರೇಷನ್ಗಳು ಯಾರೂ ಮಾಡದೇ ಇರೋ ಕೆಲಸನ, ಪ್ರಕೃತಿ ಹಾನಿನ ನಾನು ಯಾಕೆ ಮಾಡ್ತಾ ಇದ್ದೀನಿ? ನನಗೇನು ಕೆಲಸ ಚಂದ್ರಲೋಕದಲ್ಲಿ ಭೂಮಿ ಮೇಲೆ ಇರ್ದಿರಾ? ನನಗೇನಕ್ಕೆ ಬೇಕು ಅಲ್ಲೋಗಿ ಮನೆ ಕಟ್ಟೋಕ್ಕೆ? ಯಾಕೆ ಬೇಕು? ಏನಕ್ಕೆ ಡಿಸ್ಟರ್ಬ್ ಮಾಡಬೇಕು ಹೋಗಿ ನಾವೆಲ್ಲ? ಅರ್ಥ ಆಯ್ತಲ್ಲ? ಇಲ್ಲೇ ಎಷ್ಟೋ ಕಾಲೋನಿಲಿ ಇನ್ನೂ ಶೀಟ್ ಹಾಕಕ್ಕೆ ಜಾಗ ಆಗ್ಲಿಲ್ಲ. ಇಲ್ಲ ವಿಧಾನಸೌಧದಿಂದ ಒಂದು 2 ಕಿಲೋಮೀಟರ್ ಗಾಂಧಿನಗರ ಸ್ಲಮ್ಗಳು ಕ್ಲಿಯರ್ ಮಾಡಿಲ್ಲ. ನಮ್ಗೆ ಯಾಕೆ ಬೇಕು ಸರ್ ಮೇಲಕ್ಕೆ? ಸಾವಿರಾರು ಕೋಟಿ ಖರ್ಚು ಮಾಡ್ಕೊಂಡು ಮೇಲಕ್ಕೆ ಏನಕ್ಕೆ ಹೋಗ್ಬೇಕು? ಅಲ್ಲ, ಈಗ ತಂತ್ರಜ್ಞಾನ ಅವೆಲ್ಲವೂ ಮಾಡ್ತಿರ್ತಾರೆ. ಹಾಂ, ಬಟ್ ಇಲ್ಲೇ ಒಂದು ಸರಿ ಮಾಡ್ಕೊಳ್ಳೋ ಇನ್ನೂ ಭಾಳ ಅವಲ್ಲ ಸರ್. ಇಲ್ಲಿ ನಾವು ಸರಿ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿರ್ತೇವೆ.